ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ. ನೋಡಿ ಫ್ರೆಂಡ್ಸ್, ನಾನಿವತ್ತು ಹಲಸಿನ ಸೊಳೆ ಮತ್ತು ಉಪ್ಪಲ್ಲಿ ಹಾಕಿರೋವಂಥ ಹಲಸಿನ ಸೊಳೆ ಮತ್ತು ಕೆಸುವಿನ ಸೊಪ್ಪು ಹಾಕಿ ಯಾವ ರೀತಿ ಪಲ್ಯನ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಇದು ಹಳೆ ಕಾಲದಲ್ಲೆಲ್ಲ ಮಾಡುವಂಥ ಪಲ್ಯ, ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ಕೆಸುವಿನ ಸೊಪ್ಪು ಈ ರೀತಿ ಪಲ್ಯನ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಲಸಿನ ಸೊಳೆನ ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಅಂತ ವಿಡಿಯೋ ಮಾಡಿದ್ದೆ. ನೀವು ಯಾರಾದರೂ ನೋಡದೆ ಹೋದರೆ ನನ್ನ ಚಾನಲಲ್ಲಿ ಹಿಂದೆ ಹೋದರೆ ಸಿಗತ್ತೆ, ನೋಡ್ಕೊಳ್ಳಿ ಪ್ಲೀಸ್. ಚೆನ್ನಾಗಿರಿದೆ. ಆ ಹಲಸಿನ ಸೊಳೆನ ತಗೊಂಡು ಸ್ವಲ್ಪ ನೀರು ಹಾಕಿ ಸೋಸಿಟ್ಕೊಳ್ತೀನಿ. ಫ್ರೆಂಡ್ಸ್, ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರಿಂದ ನನಗೂ ಹೆಲ್ಪ್ ಆಗುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್ ನೋಡಿ, ಇದನ್ನು ಮುಂಚಿನ ದಿನ ನಾವು ಮಾರನೇ ದಿನ ಮಾಡಬೇಕು ಅಂದರೆ ಇವತ್ತೇ ಅದನ್ನು ಉಪ್ಪು ಜಾಸ್ತಿ ಹಾಕಿರ್ತೀವಲ್ಲ, ಹಾಗಾಗಿ ಅದನ್ನು ಸ್ವಲ್ಪ ಒಂದು ಸಾರಿ ನೀರನ್ನ ತೆಗೆದು ಹಾಕಿ ತೊಳೆದು ಆ ನೀರನ್ನು ಚೇಂಜ್ ಮಾಡಿ ಮತ್ತೆ ನೀರು ಹಾಕಿರ್ತೀನಿ. ಅದು ಉಪ್ಪೆಲ್ಲ ಹೋಗಬೇಕಲ್ಲ, ಹಾಗಾಗಿ ಜಾಸ್ತಿ ಉಪ್ಪಾಗಿಬಿಡತ್ತೆ ಅಂತ ಅಷ್ಟೇ. ನೋಡಿ ನೀರೆಷ್ಟು ಕ್ಲೀನಾಗಿದೆ. ಹೀಗೆ ನೀರು ಹಾಕಿ ತೊಳೆದಿಡ್ತೀನಿ. ನೋಡಿ, ಈ ಉಪ್ಪಿನ ನೀರಿದು. ಮಾರನೇ ದಿನ ಬೆಳಗ್ಗೆ ನಾನು ಇದನ್ನು ಪಲ್ಯ ಮಾಡ್ತೀನಿ. ನೋಡಿ, ಕೆಸುವಿನ ಸೊಪ್ಪು ತಂದಿದ್ದೀನಿ. ಚೆನ್ನಾಗಿದೆ ಕೆಸುವಿನ ಸೊಪ್ಪು. ನೀವು ಯಾವುದೇ ರೀತಿ ಕೆಸುವಿನ ಸೊಪ್ಪಾದರೂ ತೊಗೊಳ್ಬೋದು, ಅದಕ್ಕೆ ಬರುತ್ತೆ. ನೋಡಿ, ಕೆಸುವಿನ ಸೊಪ್ಪು, ಮೆಣಸು ಇಟ್ಕೊಂಡಿದ್ದೀನಿ. ನೀವು ಉಪ್ಪಲ್ಲಿ ಹಾಕಿಲ್ಲದೆ ಇರೋವಂಥ ಹಲಸಿನ ಸೊಳೆಯನ್ನು ಕೂಡ ಮಾಡ್ಬೋದು, ಅದು ಚೆನ್ನಾಗಿರುತ್ತೆ. ನೋಡಿ, ಕೆಸುವಿನ ಸೊಪ್ಪಿನ ಕೊಚ್ಚಾದಮೇಲೆ ನಾನು ಉಪ್ಪು ಮತ್ತು ಹುಳಿ ಹಾಕಿ ಕೈ ತೊಳ್ಕೊಳ್ತೀನಿ. ಅದು ಕೈ ತೋರಿಸಲ್ಲ, ಹಾಗಾಗಿ. ನೋಡಿ, ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿಗಿಟ್ಟು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ 2 ಮೆಣಸು ಹಾಕ್ತೀನಿ. ಸ್ವಲ್ಪ ಖಾರ ಸಿಹಿ ಇರಬೇಕು. ಇದು ತುಂಬಾ ಮೆಣಸು, ಹಾಗಾಗಿ ನಾನಿಲ್ಲಿ 2 ಮೆಣಸು ಹಾಕ್ತೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಮೆಣಸನ್ನು ಹಾಕ್ಕೊಳ್ಳಿ. ನೋಡಿ, ನಾನು ಈ ರೀತಿ ದೊಡ್ಡಕ್ಕೆ ಸಿಗದು ಹಾಕ್ಬಿಡ್ತೀನಿ, ಅದು ಬಾಯಿಗೆ ಸಿಗಲ್ವಲ್ಲ, ಹಾಗಾಗಿ ಈ ರೀತಿ ಸಿಗದು ಹಾಕ್ಬಿಡ್ತೀನಿ. ನಾನು ಯಾವುದೇ ಪಲ್ಯ ಮಾಡಬೇಕಾದ್ರೂ ಹಾಗೆ ಮಾಡ್ತೀನಿ. ಸಣ್ಣಕ್ಕೆ ಹೆಚ್ಚಿದರೆ ಬಾಯಿಗೆ ಸಿಗುತ್ತಲ್ಲ, ಹಾಗಾಗಿ ನಾನು ಈ ರೀತಿ ಮಾಡ್ತೀನಿ. ಫ್ರೆಂಡ್ಸ್, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಅರ್ಧದಷ್ಟು ಜನ ವಿಡಿಯೋಸನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೂ ಹೆಲ್ಪ್ ಆಗುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾತ್ರ ಹಾಕೋದನ್ನು ಮರಿಬೇಡಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಎಣ್ಣೆ ಇದಾಗಿದ್ದೆ, ನಾನಿಲ್ಲಿ ಉದ್ದಿನ ಬೇಳೆನ ಹಾಕ್ತೀನಿ. ನೋಡಿ, 1.5 ಸ್ಪೂನ್ ಉದ್ದಿನ ಬೇಳೆನ ಹಾಕ್ತೀನಿ. ಯಾವುದೇ ಪಲ್ಯಕ್ಕಾದರೂ ಅಷ್ಟೇ ಉದ್ದಿನ ಬೇಳೆ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಉದ್ದಿನ ಬೇಳೆನ ಹಾಕ್ತೀನಿ, ಹಾಗೆ ಸಾಸಿವೆ ಕೂಡ ಹಾಕ್ತೀನಿ. ಫ್ರೆಂಡ್ಸ್, ಈ ರೀತಿ ಪಲ್ಯನ ನೀವು ಮಾಡಿ 2 ದಿನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇದು ಚೆನ್ನಾಗಿ ಹುರಿಯೋದ್ರಿಂದ ಏನೂ ಆಗಲ್ಲ. ಒಂದು ವಾರ ಕೂಡ ಇರುತ್ತೆ ಇದು. ಫ್ರೆಂಡ್ಸ್, ಹಲಸಿನ ಸೊಳೆ ಯಾವ ರೀತಿ ಹಾಕೋದು ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಅದನ್ನು ನೋಡಿಲ್ಲದೆ ಹೋದವ್ರು ನೋಡಿ. 1 ವರ್ಷ ಆದರೂ ಈ ಸೊಳೆ 2 ವರ್ಷ ಆದರೂ ಹಾಳಾಗಲ್ಲ ಈ ರೀತಿ ಇಟ್ಕೊಂಡಿದ್ರೆ. ಅಷ್ಟು ಚೆನ್ನಾಗಿರುತ್ತೆ.
ನೋಡಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ನಾನಿಲ್ಲಿ. ನೋಡಿ ನಾನಿಲ್ಲಿ ಹಲಸಿನ ಸೊಳೆನ ಚೆನ್ನಾಗಿ ನೀರನ್ನು ಸೋಸಿ ಹಿಂಡಿ ತೆಗೆದು ಇಟ್ಕೊಂಡಿದ್ದೀನಿ. ಎಷ್ಟು ಹುಡಿ ಹುಡಿಯಾಗಿದೆ ನೋಡಿ. ಇದನ್ನು ನಾನೀಗ ಇದಕ್ಕೆ ಹಾಕ್ತೀನಿ. ಒಂದು 2 ನಿಮಿಷ ಇದನ್ನು ನಾನು ಫ್ರೈ ಮಾಡ್ಕೊಳ್ತೀನಿ. ಇದು ಉಪ್ಪಲ್ಲಿ ಹಾಕಿರೋದ್ರಿಂದ ಇದು ಗಟ್ಟಿಯಾಗತ್ತೆ, ಉಪ್ಪಲ್ಲಿ ಹಾಕಿರೋ ಸೊಳೆನೇ. ಆದರೆ ನೀವು ಫ್ರೆಶ್ ಸೊಳೆನ ತಗೊಂಡು ಮಾಡೋದಾದರೆ ಇದನ್ನು ಸೊಳೆನ ಫಸ್ಟ್ ಹಾಕ್ಕೊಳ್ಳೋದು ಬೇಡ. ಫಸ್ಟು ಕೆಸುವಿನ ಸೊಪ್ಪಿನ ಹಾಕ್ಕೊಂಡು ಆಮೇಲೆ ಇದನ್ನು ಹಾಕಬೇಕಾಗತ್ತೆ. ಇದು ಗಟ್ಟಿ ಆಗೋದ್ರಿಂದ ನಾನೀಗ ಇದನ್ನೇ ಮೊದಲು ಹಾಕ್ಕೊಳ್ತೀನಿ. ನೋಡಿ ನಾನೀಗ ಕೆಸುವಿನ ಸೊಪ್ಪನ್ನು ಹೆಚ್ಚಿಕೊಂಡಿದ್ದೀನಿ. ನೀವು ಯಾವ ರೀತಿ ಬೇಕಾದರೂ ಹೆಚ್ಚಿಕೊಳ್ಬೋದು. ನಾನಿಲ್ಲಿ ಕೊಚ್ಚಿರೋದು ಸ್ವಲ್ಪ ದೊಡ್ಡ ಆಗಿದೆ, ಏನೂ ಪರವಾಗಿಲ್ಲ. ಯಾಕಂದರೆ ಅದು ಫುಲ್ ಕರಗಿ ಹೋಗಿಬಿಡುತ್ತೆ. ಯಾವ ರೀತಿ ಆಗತ್ತೆ ಅಂತ ಮುಂದೆ ನೋಡಿ. ಹಾಗಾಗಿ ನೀವು ಯಾವ ರೀತಿ ಅದನ್ನು ಹೆಚ್ಚಿಕೊಂಡ್ರೂ ಪರವಾಗಿಲ್ಲ. ಇದಕ್ಕೆ ನಾವು ನೀರನ್ನು ಸೇರಿಸೋದಿಲ್ಲ, ಹಾಗೇ ಹುರಿತೀವಿ. ಎಣ್ಣೆನಲ್ಲೇ ಫ್ರೈ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಸೊಳೆ ಮತ್ತು ಕೆಸುವಿನ ಸೊಪ್ಪಿನ ಪಲ್ಯ ಎಣ್ಣೆನಲ್ಲೇ ಹುರಿಯೋದ್ರಿಂದ ಚೆನ್ನಾಗಿರುತ್ತೆ. ಎಣ್ಣೆನ ಸ್ವಲ್ಪ ಜಾಸ್ತಿ ಬಳಸಬೇಕು ಅದಕ್ಕೆ. ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ನೀವು ಉಪ್ಪನ್ನು ನೋಡ್ಕೊಂಡು ಹಾಕಿ, ಯಾಕಂದರೆ ನಾವು ಸೊಳೆಗೆ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಹಾಕಿ. ನಾನಿಲ್ಲಿ ಲಿಂಬೆಹಣ್ಣು ಹಾಕ್ತೀನಿ. ನೀವು ಹುಣಸೆಹಣ್ಣು ರಸ ಬೇಕಾದರೂ ಹಾಕ್ಕೊಳ್ಬೋದು, ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಇದು ತುಂಬ ಆಗಿಬಿಟ್ಟಿದೆ. ಅದು ಸ್ವಲ್ಪ ಹುರಿದ ಮೇಲೆ ಏನೂ ಆಗಲ್ಲ, ಕರಗೋಗಿಬಿಡುತ್ತೆ. ಸೊಪ್ಪು ಸ್ವಲ್ಪ ಬಾಡಿದ ಮೇಲೆ ಸರಿಯಾಗತ್ತೆ. ನೋಡಿ ಸ್ವಲ್ಪ ತೊಳಸ್ಲಿಕ್ಕೆ ಕಷ್ಟ ಆಗುತ್ತೆ ಈಗ, ಆದರೆ ಆಮೇಲೆ ಸರಿ ಹೋಗುತ್ತೆ. ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಇಲ್ಲಿ ಎಷ್ಟು ಕಡಿಮೆ ಆಗಿದೆ ಅಂತ. ನಾನು ಇದಕ್ಕೆ ಸ್ವಲ್ಪ ಕಾಯಿ ಸುಳಿ ಹಾಕಿ ಮತ್ತೆ ಅದನ್ನು ತೊಳಸ್ತೀನಿ. ಸ್ವಲ್ಪ ಒಂದು ಅರ್ಧ ಗಂಟೆ ಅದನ್ನು ನಾವು ಸಣ್ಣ ಉರಿನಲ್ಲಿ ಬೇಯಿಸ್ಬೇಕಾಗತ್ತೆ, ಹುರಿಬೇಕಾಗತ್ತೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಬೇಕು ಇದಕ್ಕೆ. ಒಂದು ಸ್ವಲ್ಪ ಇದಕ್ಕೆ ಸಕ್ಕರೆ ಕೂಡ ಹಾಕಿದ್ದೀನಿ. ಸಕ್ಕರೆ ಹಾಕಿರೋ ವಿಡಿಯೋ ಮಿಸ್ ಆಗಿಬಿಟ್ಟಿದೆ. ಸ್ವಲ್ಪ ಸಿಹಿ ಕೂಡ ಆಗಬೇಕು ಇದಕ್ಕೆ. ಇದು ನೋಡಿ ಈ ರೀತಿ ಚೆನ್ನಾಗಿ ಹುರಿದು ಆಮೇಲೆ ನಾವು ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಅನ್ನ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಹಸಿನಕಾಯಿ ಮತ್ತು ಕೆಸುವಿನ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.